विष्णोः आघोदकम् सकल मनोभिष्ट प्राप्ति सिद्धिरस्तु నువ్వు సపోర్ట్ చేస్తే రామనవమికి బ్రహ్మోత్సవం మీరు సపోర్ట్ చేయాల లేకపోతే ఏం చేసేది నువ్వు గౌడంతా నిలుచుకుందా ఈవినింగ్ అరేంజ్మెంట్ చేసుకో ఉండాలా ఇంకెన్ని నెలలు ఉంది ఇంకా 3 నెలలు ఉంది మార్చిలో వెంట్ల బ్రహ్మోత్సవం రామోత్సవం వచ్చేది నువ్వు అంటే బ్యానర్ మీరు వేయాల బ్యానర్ ಹೊರಗಡೆ ಎಲ್ಲ ಹೋಗಿ ಪ್ರಸಾದ ತಗೊಬೇಕು ಸಿದ್ದರ ಶಪ್ ಅಂದ್ರಿಗೆ ಪ್ರಸಾದ ಮೂರ್ಕೆ ಉಂಡವು ರಂಗಮನಕ್ಕೆ ಇವತ್ತು ನಾವು ಪಾಯ್ಪಲ್ದಿನಿ ಅಂತ ಪಾಯಪ್ಪ ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಮೆಂಬರು ನಾವು ಪುರಾತನ ಕಾಲದಿಂದ ಹಂಗೆ ಅವತ್ತಿನಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮೂರೆಲ್ಲ ಸೇರಿ ಅವತ್ತಿಂದ ನಡ್ಸ್ಕೊಂಡು ಬರ್ತಾಯಿದ್ವಿ ಹನುಮ ಜಯಂತಿ ಇವತ್ತು ನಮ್ಮೂರು ಭಾಗದವ್ರಿಗೆ ಎಲ್ಲರೂ ಸೇರಿ ಜೋರಾಗಿ ಮಾಡ್ತಾಯಿದ್ವಿ ಇಲ್ಲಿ ಘಾಟಿ ರಸ್ತೆಯಿಂದ ಎಲ್ಲ ಜನಗಳು ಬಂದು ನೋಡ್ತಾಯಿವ್ರೆ ಅದಕ್ಕೆ ಎಲ್ಲರೂ ನಮ್ಮೂರು ಹುಡುಗರು ನಾವು ದೇವಸ್ಥಾನದವ್ರು ಎಲ್ಲ ಪೂಜೆನಪ್ಪನವ್ರು ಒಳ್ಳೆ ಅವತ್ತಿಂದ ನಡ್ಸ್ಕೊಂಡು ಹೋಗ್ತಾವ್ರೆ ಅದಕ್ಕೆ ಇದೇ ಥರ ಎಲ್ಲ ವರ್ಷ ಇನ್ನೂ ಅಭಿವೃದ್ಧಿ ನಡ್ಕೊಂಡು ಹೋಗಲಿ ಅಂತ ನಾನು ಆಂಜನೇಯ ಸ್ವಾಮಿ ಬೇಡ್ಕೊಳ್ತೀನಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಪುರಾತನ ಕಾಲದಿಂದ ನಾವು ಚಿಕ್ಕ ಹುಡುಗರಿಂದ ಮಾಡ್ತಾ ಇದ್ದೀವಿ ಅವತ್ತು ಸುಮಾರು ಒಂದು 100 ವರ್ಷದ್ದು ಇದು ಹಿಂದಿನ ಮಾತು ಅವತ್ತಿಂದ ಆಡ್ಕೊಂಡು ಹೋಗ್ತಾ ಇದ್ವಿ. 50 ಪೈಸೆ ಕೊಟ್ಟವರು ಹಂಗೆ ಒಂದೊಂದು ಹೋಗ್ತಾರೆ ಎಲ್ಲ ನೋಡಿಕೊಂಡು ಅವ್ರದಿಂದ ದರ್ಶನ ಮಾಡಿಕೊಂಡು ಆಮೇಲೆ ಊರವರೇ ಎಲ್ಲ ಸೇರಿ ಪ್ರಸಾದ ಗಿಸಾದ ಮಾಡಿಕೊಂಡು ಇವತ್ತು ಹನುಮ ಜಯಂತಿನ ಸಹ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ಸ್ವಾಮಿಗಳೇನೋ ಇದು ಕಲ್ಯಾಣೋತ್ಸವ ಮಾಡಬೇಕು ಅಂತ ಇದು ಮಾಡಬೇಕು ಅಂತವ್ರೇನು ರಥೋತ್ಸವ ಮಾಡಬೇಕು ಅಂತ ಮುಂದಿನ ದಿವಸದಲ್ಲಿ ಆಯಿತು ಸ್ವಾಮಿ ಅದು ಅನುಕೂಲ ಆದರೆ ಮಾಡೋಣ ಅಂತ ಹೇಳಿದ್ವಿ. ಸ್ವಾಮಿ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ಹನುಮ ಜಯಂತಿ ಮಹೋತ್ಸವ, ಕೃಷ್ಣ ಜಯಂತಿಯಾಗ ಆಂಜನೇಯಗೂ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಇದು ರಥ. ಹಾಗೆ ಈ ಉತ್ತರ ಕರ್ನಾಟಕದವ್ರು ಏನು ಮಾಡ್ತಾರೆ, ಇನ್ನು ಆಂಜನೇಯ ಹುಟ್ಟಿರೋ ಹಾಗೆ ಹನುಮ ಜಯಂತಿ ಆಚರಣೆ ಮಾಡ್ತಾರೆ. ಯಾವಾಗ ಕೃಷ್ಣ ಜಯಂತಿ ಮಾಡ್ತಾರಲ್ಲ ಅಷ್ಟಮಿ ರೋಹಿಣಿ ನಕ್ಷತ್ರ ಆ ಥರ ಇದು ಹನುಮ ಜಯಂತಿ ವಿಶೇಷ. ಇವತ್ತಿನ ಪುರಾತನ ಕಾಲದ ಮಹಾರಾಜರ ಕಾಲದ ನಡೆದುಕು ಬಂದಿರತಕ್ಕಂಥ ದೇವಾಲಯ ಇದು. ಮಹಾರಾಜರು ಈ ಕಡೆ ಹೋಗುವಾಗ ಮಹಾರಾಜ ನಿಂತು ಮಾತಾಡ್ತಿದ್ದಂತ ಆಂಜನೇಯ ಏನು ಮಾಡ್ತೀಯ ಆಯಿತು ಅಂದ ತಕ್ಷಣ ಆ ಮಹಾರಾಜರು ಹೋಗಿ ಅವ್ರ ಕೆಲಸ ಮುಗಿದು ಬಂದು ಕೆಮ್ಮಣ್ಣು ತೆಗೆದು ಗುಂಡೆಯಲ್ಲಿ ಅವನ ಆಕಾರ ಬಂದಮೇಲೆ ಎಷ್ಟೋ ವರ್ಷಕಾಲ ಅವನಿಗೆ ಪೂಜೆ ಆಗೋಯ್ತು. ಆಮೇಲೆ ನಿಮ್ಮಂಥ ಭಕ್ತಾದಿಗಳಿಂದ ದೇವಾಲಯನ ನಿರ್ಮಾಣ ಮಾಡಿದ್ರು. ಅಂದರೆ ಇದಕ್ಕೆ ವಿಲೇಜ್ ಬಂದು ಎಸ್ನಾಗೇನಹಳ್ಳಿ ಅಂತ ಗ್ರಾಮ, ಅದರಲ್ಲಿ ಉಪಗ್ರಾಮ ಪಾಲ್ಪಲ್ನೆ. ಆಮೇಲೆ ಘಾಟಿ ಅಂತ ಮಧ್ಯದಲ್ಲಿ ಆಯಿತು. ಅದಕ್ಕೆ ಮುಂಚೆ ಘಾಟಿನೂ ಇರಲಿಲ್ಲ, ಅರ್ಥ ಆಯ್ತಾ? ಮುಂಚೆ ಘಾಟಿನೂ ಇಲ್ಲ. ಅದು ಮಹಾರಾಜರ ಮನೆ ದೇವರು ಅಲ್ಲಿತ್ತು ನರಸಮ್ಮದು. ಈ ಊರಲ್ಲಿ ವಿಲೇಜಲ್ಲಿ ದೇವಸ್ಥಾನ ಬಿದ್ದೈತೆ. ಆ ಕಾಲದಲ್ಲಿ ಕಾಲರಾ ಪ್ಲೇಗ್ ಹೋದಾಗ ಯಾರೂ ನೋಡ್ಕೊಂಡಿಲ್ಲ. ಪುನಃ ದೇವರು ತೆಗೆದುಕೊಂಡ್ಬಂದು ಅಲ್ಲೇನು ನಾಗಪ್ಪನಿಟ್ಟು ಆ ನಾಗಪ್ಪನ ಪ್ರತಿಷ್ಠೆ ಮಾಡೋಕ್ಕೆ ನರಸಮ್ಮರಿಗೆ ಏನು ವಾಹನ ಅಂದರೆ ಸರ್ಪ ವಾಹನ, ಶೇಷವಾಹನ ಅದಿಟ್ಟು ಸುಬ್ರಹ್ಮಣ್ಯ ಅಂತ ಹೆಸರಿತ್ತು. ಯಾಕಂದರೆ ಅದೇ ಎಸ್ನಾಗೇನಹಳ್ಳಿ ಅನ್ನತಕ್ಕಂತೆ. ಎಸ್ ಅಂದರೆ ನಾಗಪ್ಪ, ಎಸ್ ಅಂದರೆ ನಾಗಪ್ಪ, ಸರ್ಪ ಅಂದರೆ ಸಂಡೂರು ಸರ್ಪ ಅಂತ ಇದೆ. ಸಂಡೂರು ನಾಗಪ್ಪನ ಆಳ್ವಿಕೆ. ಅದರಲ್ಲಿ ಶಾಸನದಲ್ಲಿ ಎಸ್ನಾಗೇನಹಳ್ಳಿ ಅಂತ ಇರೋದು. ಇದರಲ್ಲಿ ಘಾಟಿ ಅಂತ ಈ ಶಾಸನದಲ್ಲಿ ಬರೋದಿಲ್ಲ. ಅದಕ್ಕೆ ಈ ದಾರಿಯಲ್ಲಿ ಇದಕ್ಕೆ ರಾಮಕ್ಕನ ಗುಟ್ಟೆ ಅಂತ ಆಚರಣೆ ಮಾಡ್ತಿದ್ರು. ಇದು ರಾಮಕ್ಕನ ಗುಟ್ಟೆ. ಏನು ಮಾಡಿದ್ವಿ, ವಿಲೇಜಲ್ಲಿ ಇದನ್ನು ಬಿಟ್ಬಿಟ್ರು ಗೌಡ್ರು. ದೀಕ್ಷ ಬಂದಿದ್ದು ಸರ್ವನಾಮ ಇದೆಲ್ಲ ಬಿಟ್ಬಿಟ್ರು. ಇದೇನಾಯಿತು, ಈಗ ನಾವು ವಿಲೇಜಿಗೆ ಸೇರ್ಸಂತ ಒದ್ದಾಡ್ತಾ ಇದ್ದೀನಿ, ಆದಾಯ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮಂಥವ್ರು ಭಕ್ತಾದಿಗಳು ಪಂಚಾಯತಿಗಳಿದೆ ಅದು ಮಾಡ್ತೀರಿ, ಇದನ್ನ ಎಲ್ಲ ಮಾಡೋದು ಬಿಸಾಕಿದ್ವಿ. ನಿಮ್ಮಂಥವ್ರು ಹೆಲ್ಪ್ ಮಾಡಿದ್ರೆ ಈ ಗೋಪುರವನ್ನು ಕಟ್ಟಿಸೋದು, ಮುಂದೆ ಒಂದು ಬ್ರಹ್ಮೋತ್ಸವ ಮಾಡಬೇಕು ಅಂತ ಅಷ್ಟೇ. ಪಕ್ಕದಲ್ಲಿ ಒಂದು ಸಮುದಾಯ ಭವನ ಕಟ್ಟಕ್ಕೆ ಏರ್ಪಾಡು ಮಾಡ್ತಾಯಿದ್ದೀನಿ. ಮೊನ್ನೆ ಎಲ್ಲ ಪಂಚಾಯತಿಗೆ ಕೇಳಿದ್ದೀನಿ, ತಹಸೀಲ್ದಾರ್ ಪರ್ಮಿಷನ್ ತಗೊಂಡು ಸ್ಯಾಂಕ್ಷನ್ ಮಾಡ್ತಾರೆ. ಪಂಚಾಯತಿ 3 ವರ್ಷಕ್ಕೆ ಕೆಲವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಲ್ಲ. ಈ ಸುಂಕ ಬರೋ ದುಡ್ಡೆಲ್ಲ ಏನು ಮಾಡ್ತಾರೆ, ನುಂಗಾಕ್ತಾರೋ ಬಿಡ್ತಾರೋ ಒಂದು ಗೊತ್ತಿಲ್ಲ. ಆಯಿತು ಸ್ವಾಮಿ, ನಿಮ್ಮ ಹೆಸರು? ವೆಂಕಟರಮಣಾಚಾರ್ಯ ಅಂತ ನನ್ನ ಹೆಸರು. ಚಟ್ನಿ ಕೈ ಕಟ್ಕೋ.